ಗಮನಿಸ್ತಾರೆ. ನೋಡಿ, ಬೆಂಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಈಗ ಸ್ಥಗಿತವಾಗಿರೋದು. ಒಂದ್ ಕಡೆ ಸರ್ಕಾರ ಈ ಏಜೆನ್ಸಿಗಳಿಗೆ ಬಾಕಿ ಬಿಲ್ಲನ್ನು ಉಳಿಸ್ಕೊಂಡಿದೆ, ಹೀಗಾಗಿ ಈ ಕೂಡಲೇ ಸ್ಥಗಿತವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಇದು ರಾಜಕೀಯವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ MRI ಸ್ಕ್ಯಾನಿಂಗ್ ಸ್ಥಗಿತ. ಸ್ಕ್ಯಾನಿಂಗ್ ಬಿಲ್ ಕಟ್ಟಲು ಸರ್ಕಾರ ಬಳಿ ಇಲ್ವಾ ಹಣ? ಬಂದ್ ಬಂದ್ ಬಂದ್. ರಾಜ್ಯದ ಹಲವೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆಗಳು ಬಂದ್ ಆಗಿವೆ. ಹಲವು ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಟಿ MRI ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದೆ. ಬಡ ರೋಗಿಗಳು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಸಿಟಿ ಸ್ಕ್ಯಾನಿಂಗ್ ಬಂದ್, ಜನರು ಪರದಾಟ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದ್ರೆ 2181 ರೂಪಾಯಿ ಕಟ್ಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುತ್ತಿಗೆ ಪಡೆದಿರುವಂತಹ ಪ್ರೈವೇಟ್ ಕಂಪನಿ ಸರ್ಕಾರ ಬಾಕಿ ಹಣ ನೀಡದ ಹಿನ್ನೆಲೆ ಈ ನಿರ್ಧಾರವನ್ನ ಕೈಗೊಂಡಿದೆ. ಸಾಕಷ್ಟು ಜನರು ಇವತ್ತು ಸ್ಕ್ಯಾನಿಂಗ್ ಆಗಿ ಹಾವೇರಿ ನಗರದ ಜಿಲ್ಲಾಸ್ಪತ್ರೆಗೆ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರಣ ಏನು ಅಂದರೆ NHMನ ಹಣ ಸಿಕ್ಕಿಲ್ಲ. ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆ ಅವರಿಗೆ ಹಣ ಸಂದಾಯ ಮಾಡಿಲ್ಲ. 14 ಜಿಲ್ಲೆಗಳನ್ನು ಸೇರಿ ಒಟ್ಟು 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರೆ ಮಾತ್ರ ಈಗ ಈ ಒಂದು ಸೇವೆ ಬಡ ಜನರಿಗೆ ಸಿಗುವಂಥದ್ದು. ಪ್ರಮುಖವಾಗಿ BPL ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಅಂಥವರಿಗೆ ಉಚಿತ ಸೇವೆಯನ್ನು ಕೂಡ ಕೊಡುವ ಕೆಲಸ ಆಗ್ತಾ ಇತ್ತು. ಆದರೆ NHMನಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕಂಪನಿ ಅವರು ಇದೀಗ ಸ್ಕ್ಯಾನಿಂಗ್ ಮಾಡಿಸೋದನ್ನ ನಿಲ್ಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಅಲೆದಾಟ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ರೋಗಿಗಳಿಗೆ ಸಿಗುತ್ತಿದ್ದಂತಹ MRI ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಇದರಿಂದ ಬಡ ರೋಗಿಗಳು ಕಂಗಾಲಾಗಿದ್ದು, ಹೊರ ಜಿಲ್ಲೆಗಳಿಂದ ಬರುವಂತಹ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮೊದಲು ಉಚಿತ ಸೇವೆ ಮಾಡಲಾಗ್ತಾ ಇತ್ತು. ಇದೀಗ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ 4,000 ಹಣ ವ್ಯಯ ಮಾಡಬೇಕಾಗಿದೆ. ಬಹುತೇಕ ಇಲ್ಲಿ ಪ್ರತಿದಿನ ಕೂಡ ಏನು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುಮಾರು ಏನಿಲ್ಲ ಅಂದರೆ 40ರಿಂದ 45 ಜನ ಇಲ್ಲಿ ಬಂದು MRI ಸ್ಕ್ಯಾನು, ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ತಿದ್ರು ಅಂತ ಮಾಹಿತಿ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೋಗಿಗಳು ಆಕ್ರೋಶ. ತುಮಕೂರು ಜಿಲ್ಲಾಸ್ಪತ್ರೆಯ ಉಚಿತ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಹಾಕಲಾಗಿದೆ. ಸರ್ಕಾರ ಸ್ಕ್ಯಾನಿಂಗ್ ಏಜೆನ್ಸಿಗೆ ಹಣ ಕೊಡದೆ ಬಾಕಿ ಉಳಿಸಿಕೊಂಡ ಕಾರಣ ಕಂಪನಿ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಿದೆ. ಇತ್ತ ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಆಗಿ ಬರುವಂತಹ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತುರ್ತು ರೋಗಿಗಳಿಗೆ ಮಾತ್ರ ಸ್ಕ್ಯಾನಿಂಗ್. ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದ್ ಮಾಡಲಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ರೋಗಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷದಿಂದ ಆ ಏಜೆನ್ಸಿಗೆ ಅಮೌಂಟ್ ಕೊಟ್ಟಿಲ್ಲ ಅಂತೇಳಿ ಸಾಮಾನ್ಯ ರೋಗಿಗಳ ಒಂದು ಸ್ಕ್ಯಾನ್ ಆಗ್ತಾ ಇಲ್ಲ. ಸೊ ರಾಜ್ಯದ 14 ಜಿಲ್ಲೆಗಳಲ್ಲಿ ಆಗ್ತಾ ಇರೋ ಸಮಸ್ಯೆ. ಸೊ ಆ ವಿಚಾರಕ್ಕೆ ಏನು ಹೇಳ್ತೀರ ತಾವು? ಆ ವಿಚಾರಕ್ಕೆ ಇವರೆಲ್ಲ ಸಂಸ್ಥೆಯವರು ಸರ್ಕಾರ ಜೊತೆ ಮಾತುಕತೆ ಮಾಡಿ ಕುತ್ಕೊಂಡು ಬಗೆಹರಿಸಬೇಕು. ಇವರು ತಿಕ್ಕಾಟದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ಹೊಣೆ ಯಾರು? ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸಿಟಿ ಸ್ಕ್ಯಾನಿಂಗ್ ಸೇವೆ ಬಂದ್ ಮಾಡಲಾಗಿದೆ. ಸದ್ಯ ಉಚಿತವಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದ ಜನರು 2180 ರೂಪಾಯಿ ನೀಡಿ ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ ಪಾವತಿಸುವವರಿಗೆ ಮಾತ್ರ ಸ್ಕ್ಯಾನಿಂಗ್. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಖಾಸಗಿ ಆಸ್ಪತ್ರೆಯಿಂದ ಬರುವಂತಹ ರೋಗಿಗಳು, ಹಣ ಪಾವತಿಸುವ ರೋಗಿಗಳಿಗೆ ಮಾತ್ರ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇದೆ. ಪೇಷಂಟ್ಗೆ ಬೇರೆ ಕಡೆಗೆ ಹೋಗೋದಂತ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಬೇಕಾದಂತ ಸಿಟಿ ಸ್ಕ್ಯಾನ್ ಮತ್ತು MRI ಅನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಮತ್ತೆ ಈ ಸಂಸ್ಥೆ ಸಾಕಷ್ಟು ಸಮಸ್ಯೆಯಲ್ಲಿ ಇರುವಂತದ್ದು. ಆದ್ರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸದ್ಯಕ್ಕೆ ನಮಗೆ ವಹಿಸಿರುವಂತ ಒಂದು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಸ್ಕ್ಯಾನಿಂಗ್ ವಿಚಾರದಲ್ಲಿ ಗೊಂದಲ ಇದೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಸ್ಕ್ಯಾನಿಂಗ್ ಸೇವೆ ಒದಗಿಸುವ ಕಂಪನಿಗಳಿಗೆ 143 ಕೋಟಿ ಬಾಕಿ ಬಿಲ್ ಪಾವತಿ ಮಾಡದೆ ಸಾರ್ವಜನಿಕರು ಪರದಾಡುವಂತೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಪರ್ ಡೇ ಎಷ್ಟು ಸ್ಕ್ಯಾನ್ಸ್ ಅವರು ತಗೊಳ್ತಾ ಇದ್ರು, ನಮ್ಮ ಸ್ಯಾಸ್ಟ್ ಮುಖಾಂತರ ನೀವು ಮಾಡಿ ಅಂತ ಹೇಳಿದ್ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಇಳಿಕೆ ಆಯಿತು. ಸೊ ಅದು ಒಂದು ಇಶ್ಯೂ. ಸೊ ನಾವು ಹೇಳೋದು, ನೀವು ಹಿಂದಿನ ಸ್ಕ್ಯಾನ್ಸ್ನ ನಮಗೆ ಸರ್ಟಿಫೈ ಆಗಬೇಕು ಅಂತ ಕೆಲವು ವಿಚಾರಗಳದು, ಅದು
ಅದೆಲ್ಲ ಅವ್ರು ಇನ್ನೂ ನಮ್ಗೆ ಕೊಟ್ಟಿಲ್ಲ. ಸೊ ತನಿಖೆ ಇಲ್ಲ, ಅವ್ರು ನಾವು ಹೇಳಿದ್ದೀವಿ ಇಷ್ಟು ಕೊಡೋಕೆ ಬರಲ್ಲ ನಾವು ಅಂತ ಹೇಳಿದ್ದೀವಿ, ವಿ ಕೆನಾಟ್ ಪೇ ಅಂತ. ಅವ್ರು ಇಷ್ಟು 120 ಕೋಟಿ ಕೊಡಬೇಕು ಅಂತ, 143 ಕೋಟಿ, ನಾವು ಅಷ್ಟೆಲ್ಲ ಕೊಡೋಕೆ ಬರೋದಿಲ್ಲ. ನಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟಿದೆ ಅಷ್ಟು ಕೊಡೋಕ್ಕಾಗತ್ತೆ ಅಂತ ನಾವು ನೆಗೋಷಿಯೇಷನ್ ನಡೀತಾ ಇತ್ತು. ಒಟ್ಟಾರೆ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ಮುಂದೆ ಜನರು ಪರದಾಡ್ತಾ ಇದ್ದು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಈ ಮೂಲಕ 5 ಗ್ಯಾರಂಟಿ ಕೊಟ್ಟು ರಾಜ್ಯ ಸರ್ಕಾರ ದಿವಾಳಿ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಂಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಈಗ ಸ್ಥಗಿತವಾಗಿರೋದು. ಒಂದು ಕಡೆ ಸರ್ಕಾರ ಈ ಏಜೆನ್ಸಿಗಳಿಗೆ ಬಾಕಿ ಬಿಲ್ಲನ್ನು ಉಳಿಸ್ಕೊಂಡಿದೆ, ಹೀಗಾಗಿ ಈ ಕೂಡಲೇ ಸ್ಥಗಿತವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇದು ರಾಜಕೀಯವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಕುರಿತಾಗಿ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ MRI ಸ್ಕ್ಯಾನಿಂಗ್ ಸ್ಥಗಿತ. ಸ್ಕ್ಯಾನಿಂಗ್ ಬಿಲ್ ಕಟ್ಟಲು ಸರ್ಕಾರ ಬಳಿ ಇರುವ ಹಣ ಬಂದ್ ಬಂದ್ ಬಂದ್. ರಾಜ್ಯದ ಹಲವೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆಗಳು ಬಂದ್ ಆಗಿವೆ. ಹಲವು ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಟಿ MRI ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದೆ. ಬಡ ರೋಗಿಗಳು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಸಿಟಿ ಸ್ಕ್ಯಾನಿಂಗ್ ಬಂದ್, ಜನರು ಪರದಾಟ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸಿಟಿ ಸ್ಕ್ಯಾನಿಂಗ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದ್ರೆ 2181 ರೂಪಾಯಿ ಕಟ್ಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುತ್ತಿಗೆ ಪಡೆದಿರುವಂತಹ ಪ್ರೈವೇಟ್ ಕಂಪನಿ ಸರ್ಕಾರ ಬಾಕಿ ಹಣ ನೀಡದ ಹಿನ್ನೆಲೆ ಈ ನಿರ್ಧಾರವನ್ನ ಕೈಗೊಂಡಿದೆ. ಸಾಕಷ್ಟು ಜನರು ಇವತ್ತು ಸ್ಕ್ಯಾನಿಂಗ್ ಆಗಿ ಹಾವೇರಿ ನಗರದ ಜಿಲ್ಲಾಸ್ಪತ್ರೆಗೆ ಬರ್ತಾ ಇದ್ದಾರೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರಣ ಏನು ಅಂದರೆ NHMನ ಹಣ ಸಿಕ್ಕಿಲ್ಲ. ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆ ಅವರಿಗೆ ಹಣ ಸಂದಾಯ ಮಾಡಿಲ್ಲ. 14 ಜಿಲ್ಲೆಗಳನ್ನು ಸೇರಿ ಒಟ್ಟು 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರೆ ಮಾತ್ರ ಈಗ ಈ ಒಂದು ಸೇವೆ ಬಡ ಜನರಿಗೆ ಸಿಗುವಂಥದ್ದು. ಪ್ರಮುಖವಾಗಿ BPL ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಅಂಥವರಿಗೆ ಉಚಿತ ಸೇವೆಯನ್ನು ಕೂಡ ಕೊಡುವ ಕೆಲಸ ಆಗ್ತಾ ಇತ್ತು. ಆದರೆ NHMನಿಂದ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಕಂಪನಿಯವರು ಇದೀಗ ಸ್ಕ್ಯಾನಿಂಗ್ ಮಾಡಿಸೋದನ್ನ ನಿಲ್ಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಅಲೆದಾಟ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ರೋಗಿಗಳಿಗೆ ಸಿಗುತ್ತಿದ್ದಂತಹ MRI ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಇದರಿಂದ ಬಡ ರೋಗಿಗಳು ಕಂಗಾಲಾಗಿದ್ದು ಹೊರ ಜಿಲ್ಲೆಗಳಿಂದ ಬರುವಂತಹ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮೊದಲು ಉಚಿತ ಸೇವೆ ಮಾಡಲಾಗ್ತಾ ಇತ್ತು, ಇದೀಗ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ 4,000 ಹಣ ವ್ಯಯ ಮಾಡಬೇಕಾಗಿದೆ. ಬಹುತೇಕ ಇಲ್ಲಿ ಪ್ರತಿದಿನ ಕೂಡ ಏನು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು, ಸುಮಾರು ಏನಿಲ್ಲ ಅಂದರೆ 40 ರಿಂದ 45 ಜನ ಇಲ್ಲಿ ಬಂದು MRI ಸ್ಕ್ಯಾನು, ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ತಿದ್ರು ಅಂತ ಮಾಹಿತಿ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೋಗಿಗಳು ಆಕ್ರೋಶ. ತುಮಕೂರು ಜಿಲ್ಲಾಸ್ಪತ್ರೆಯ ಉಚಿತ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಹಾಕಲಾಗಿದೆ. ಸರ್ಕಾರ ಸ್ಕ್ಯಾನಿಂಗ್ ಏಜೆನ್ಸಿಗೆ ಹಣ ಕೊಡದೆ ಬಾಕಿ ಉಳಿಸಿಕೊಂಡ ಕಾರಣ ಕಂಪನಿ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಿದೆ. ಇತ್ತ ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ ಆಗಿ ಬರುವಂತಹ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತುರ್ತು ರೋಗಿಗಳಿಗೆ ಮಾತ್ರ ಸ್ಕ್ಯಾನಿಂಗ್. ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದ್ ಮಾಡಲಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ರೋಗಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷದಿಂದ ಆ ಏಜೆನ್ಸಿಗೆ ಅಮೌಂಟ್ ಕೊಟ್ಟಿಲ್ಲ ಅಂತೇಳಿ ಸಾಮಾನ್ಯ ರೋಗಿಗಳು ಒಂದು ಸ್ಕ್ಯಾನ್ ಆಗ್ತಾ ಇಲ್ಲ. ಸೊ ರಾಜ್ಯದ 14 ಜಿಲ್ಲೆಗಳಲ್ಲಿ ಆಗ್ತಾರೋ ಸಮಸ್ಯೆ. ಸರ್, ಆ ವಿಚಾರಕ್ಕೆ ಏನು ಹೇಳ್ತೀರ ತಾವು? ಆ ವಿಚಾರಕ್ಕೆ ಇವರೆಲ್ಲ ಸಂಸ್ಥೆಯವರು ಸರ್ಕಾರ ಜೊತೆ ಮಾತುಕತೆ ಮಾಡಿ ಕುತ್ಕೊಂಡು ಬಗೆಹರಿಸಬೇಕು. ಇವರು ತಿಕ್ಕಾಟದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ಹೊಣೆ ಯಾರು? ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸಿಟಿ ಸ್ಕ್ಯಾನಿಂಗ್ ಸೇವೆ ಬಂದ್ ಮಾಡಲಾಗಿದೆ. ಸದ್ಯ ಉಚಿತವಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದ ಜನರು 2180 ರೂಪಾಯಿ ನೀಡಿ ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ ಪಾವತಿಸುವವರಿಗೆ ಮಾತ್ರ ಸ್ಕ್ಯಾನಿಂಗ್. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಖಾಸಗಿ ಆಸ್ಪತ್ರೆಯಿಂದ ಬರುವಂತಹ ರೋಗಿಗಳು, ಹಣ ಪಾವತಿಸುವ ರೋಗಿಗಳಿಗೆ ಮಾತ್ರ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇದೆ. ಪೇಷಂಟ್ಗೆ ಬೇರೆ ಕಡೆಗೆ ಹೋಗೋದಂತ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಬೇಕಾದಂತ ಸಿಟಿ ಸ್ಕ್ಯಾನ್ ಮತ್ತೆ MRI ಅನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಯೂ ಕೂಡ ಸಿಬ್ಬಂದಿಗಳು ಮತ್ತೆ ಈ ಸಂಸ್ಥೆ ಸಾಕಷ್ಟು ಸಮಸ್ಯೆಯಲ್ಲಿ ಇರುವಂತದ್ದು. ಆದ್ರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸದ್ಯಕ್ಕೆ ನಮಗೆ ವಹಿಸಿರುವಂತ ಒಂದು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಸ್ಕ್ಯಾನಿಂಗ್ ವಿಚಾರದಲ್ಲಿ ಗೊಂದಲ ಇದೆ.
ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಕ್ಯಾನಿಂಗ್ ಸೇವೆ ಒದಗಿಸುವ ಕಂಪನಿಗಳಿಗೆ 143 ಕೋಟಿ ಬಾಕಿ ಬಿಲ್ ಪಾವತಿ ಮಾಡದೆ ಸಾರ್ವಜನಿಕರು ಪರದಾಡುವಂತೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಪರ್ ಡೇ ಎಷ್ಟು ಸ್ಕ್ಯಾನ್ಸ್ ಅವರು ತಗೊಳ್ತಾ ಇದ್ರು, ನಮ್ಮ ಸ್ಯಾಸ್ಟ್ ಮುಖಾಂತರ ನೀವು ಮಾಡಿ ಅಂತ ಹೇಳಿದ್ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಇಳಿಕೆ ಆಯಿತು. ಸೊ ಅದು ಒಂದು ಇಶ್ಯೂ. ಸೊ ನಾವು ಹೇಳೋದು ನೀವು ಹಿಂದಿನ ಸ್ಕ್ಯಾನ್ಸ್ನ ನಮಗೆ ಸರ್ಟಿಫೈ ಆಗಬೇಕು ಅಂತ ಕೆಲವು ವಿಚಾರಗಳದು ಅದೆಲ್ಲ ಅವ್ರು ಇನ್ನೂ ನಮ್ಗೆ ಕೊಟ್ಟಿಲ್ಲ. ಸೊ ತನಿಖೆ ಇಲ್ಲ, ಅವ್ರು ನಾವು ಹೇಳಿದ್ದೀವಿ ಇಷ್ಟು ಕೊಡೋಕೆ ಬರಲ್ಲ ನಾವು ಅಂತ ಹೇಳಿದ್ದೀವಿ, ವಿ ಕೆನಾಟ್ ಪೇ ಅಂತ. ಅವ್ರು ಇಷ್ಟು 120 ಕೋಟಿ ಕೊಡಬೇಕು ಅಂತ, 143 ಕೋಟಿ, ನಾವು ಅಷ್ಟೆಲ್ಲ ಕೊಡೋಕೆ ಬರೋದಿಲ್ಲ. ನಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟಿದೆ ಅಷ್ಟು ಕೊಡೋಕ್ಕಾಗತ್ತೆ ಅಂತ ನಾವು ನೆಗೋಷಿಯೇಷನ್ ನಡೀತಾ ಇತ್ತು. ಒಟ್ಟಾರೆ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ಮುಂದೆ ಜನರು ಪರದಾಡ್ತಾ ಇದ್ದು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಈ ಮೂಲಕ 5 ಗ್ಯಾರಂಟಿ ಕೊಟ್ಟು ರಾಜ್ಯ ಸರ್ಕಾರ ದಿವಾಳಿ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.